ಹಾಯ್ ಗಾಯ್ಸ್, ಇದೇ ನಮ್ಮ ತಂದೆಯ ಊರು ಈರಗೋಡಂದೊಡ್ಡಿ ಅಂತ. ತಂದೆ ಕೊಡೋಳಿ ಕನಕಪುರ ಸೈಡ್ ಬರುತ್ತೆ. ಇವಾಗೇನು ನೀವು ಇದು ನೋಡ್ತಾ ಇದ್ದೀರಾ, ಈ ಜಮೀನು ಇದು ನಮ್ಮ ತಾತಂದು. ಈ ಎರಡೂ ನಮ್ಮ ತಾತಂದೆ. ಆ್ಯಕ್ಚುಲಿ ಇದು ನಮ್ಮ ಚಿಕ್ಕಪ್ಪಂದು, ಇದು ನಮ್ಮ ಅಪ್ಪದು. ಅದು ಬೇರೆನೇ ಕತೆ ಇದೆ ನೋಡಿ. ಇದು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಗೆ ಬೆಳೆಸು ಅಂತ ಕೊಟ್ಟಿದ್ದು. ಒಂದು 2 ಅಡಿ ಗಿಡ ಮಾಡಿ ಕೊಟ್ಟಿದೆ. ಇಲ್ಲಿ ಹಾಕಿದ್ದಾರೆ. ಇದೊಂದು 12 ವರ್ಷ ಆಗಿರ್ಬೇಕು ಮರ. 12 ವರ್ಷದ ಹಿಂದೆ ಅವಾಗ ಅಳಸಣ್ಣ ತಿಂದಿದ್ದು ಬೀಜನ, ಅಳಸಣ್ಣಲ್ಲೇ ಮೊಳಕೆ ಹೊಡೆದಿರೋ ಬೀಜನ ಗಿಡ ಹಾಕಿದೆ ನಾನು. ಟೋಟಲ್ ಆಗಿ ಒಂದು 6 ಗಿಡ. 6 ಗಿಡದಲ್ಲಿ ಈ ಪಾಯಿಂಟಲ್ಲಿ 2 ಗಿಡ ಇದೆ. ಮಾವಿನ ಗಿಡ ಇತ್ತು, ಅದು ನಮ್ಮ ಅಪ್ಪ ಬೆಳೆಯಲ್ಲ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟವ್ರೆ. ಸೈಕೋ ಪರ್ಸನ್, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲೊಂದು ಈ ಪಾಯಿಂಟಲ್ಲಿ 2 ಗಿಡ ಹಾಕ್ಸಿದೆ. ಮತ್ತೆ ಆ ಮೂಲೆ ಇದೆಯಲ್ಲ, ಲಾಸ್ಟ್ ನಿಮಗೆ ಈ ಮುಳ್ತಂತಿ ಕಂಬ ಕಾಣಿಸ್ತಾ ಇದೆ ನೋಡಿ, ಆ ಪಾಯಿಂಟಲ್ಲಿ 1 ಗಿಡ ಹಾಕ್ಸಿದ್ದೆ. ಸೊ ಅದು ಗೊತ್ತಲ್ಲ, ಎಲ್ಲೇ ಹಳ್ಳಿಲಿ ಯಾರಿರ್ತಾರೆ ಅಂತ. ಕೆಲವರು ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ಕಿಚ್ಕೆ ಆಗೋದು. ನಾವು ಬೇರೆ ಇಲ್ಲಿ ರೆಗ್ಯುಲರ್ ಆಗಿರಲ್ಲ. ಇದು ನಮ್ಮ ದೊಡ್ಡ ತಾತಂದ ಜಮೀನು. ಇಲ್ಲಿತ್ತು ಗಿಡ ಎಲ್ಲ ಇದಾಗಿ ಮುಗ್ದು ಹೋಗಿದೆ ಕತೆ. ಆ ಕಡೆ ರೋಡು ಇದೆ ನಮ್ಮೂರು. ಒಂದು ದಿನ ನನಗೊಂದು ದೊಡ್ಡ ಆಸೆ ಇದೆ. ಏನು ಅಂದರೆ, ಇವಾಗ ನಿಮ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಬಿಲ್ಡಿಂಗು, ಅಲ್ಲಿ ರೋಡ್ ಬರುತ್ತೆ. ಈ ಸುತ್ತ ಇಲ್ಲಿವರೆಗೂ ನಮ್ದಿದೆ ಜಮೀನು. ಇದೆಲ್ಲ ನಮ್ಮ ರಿಲೇಷನ್ ಅವ್ರದ್ದೆ. ಏನು ಪಾಯಿಂಟ್ ಕೆಳಗಡೆ ಹೋದ್ರೆ ಹಳ್ಳ ಸಿಗುತ್ತೆ. ಅಲ್ಲಿವರೆಗೂ ಈ ಕಡೆ ಜಮೀನು ಇದೆಯಲ್ಲ, ಇದು ಪೂರ್ತಿನೂ ನಾನೇ ತೊಗೊಬೇಕು. ನಾನೇ ಅಂದರೆ ನಮ್ಮ ಫ್ಯಾಮಿಲಿಲಿ ಎಲ್ಲ ಸೇರಿ ತೊಗೊಬೇಕು. ನನ್ನ ತಮ್ಮಗರ್ಧ, ನಂಗರ್ಧ, ಆ ಥರ ಭಾಗ ಮಾಡ್ಕೊಬೇಕು. ಒಂದು ದೊಡ್ಡ ಇದೇ ನನ್ನ ಬಿಗ್ಗು. ಇದನ್ನ ಒಂಥರ ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಕೊನೆಗಾಲಕ್ಕೆ ಎಲ್ಲರೂ ಬರೋದು ಇಲ್ಲೇ. ಕೈಯಲ್ಲಿ ಯಾವಾಗ ಶಕ್ತಿ ಇರಲ್ವೋ ಅವಾಗ ಈ ಮಣ್ಣು ನಂಬಿ ಬರ್ತಾರೆ. ನನಗೆ ಆಸೆ ಇರೋದು ಹಂಗೆ. ನನಗೆ ಏಜ್ ಆಗೋ ಅಷ್ಟರಲ್ಲಿ ಯಾವಾಗ ಮಾಡ್ತೀನಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೈಂಡಲ್ಲಿ ಒಂದು ಬಿಗ್ ಗೋಲ್ ಅಂದರೆ ಇಲ್ಲಿ ಒಂದು ಮನೆ ಮಾಡ್ಕೊಬೇಕು. ಅದು ನೋಡೋಣ ಸ್ವಲ್ಪ ನಮ್ಮ ತಂದೆ ಕಡೆಯಿಂದ ಸ್ವಲ್ಪ. ಹಾಗಾಗಿ ಆಲ್ಮೋಸ್ಟ್ ಈ ಆಸೆಗಳು ಎಲ್ಲ ಕೆಲವು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಡುಗರುಗಳಿಗಿರುತ್ತೆ. ಕೆಲವ್ರಿಗೆ ಸ್ವಂತ ಮನೆ ಮಾಡಬೇಕು, ಬೆಂಗಳೂರಿಗೆ ಸೈಟ್ ಮಾಡಬೇಕು ಅಂತ. ಆಬ್ವಿಯಸ್ಲಿ ಇದು ನನಗೂ ಇದೆ. ಸೊ ಈಗಿನ ಪರಿಸ್ಥಿತಿ, ಮುಂದಿನ ಭವಿಷ್ಯ ನೋಡಿದ್ರೆ ಅದಾಗೋದು ಸ್ವಲ್ಪ ಅಸಾಧ್ಯ. ಇಲ್ಲೇ ಮಾಡ್ಕೊಬೋದು, ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ಅಷ್ಟೇ. ಸ್ಟ್ರಗಲ್ ಬಿಟ್ಟರೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ನೋಡೋಣ ಈ ಆಸೆ ಯಾವಾಗ ಈಡೇರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಇಯರು ನಮ್ಮ ಅಜ್ಜಿ ತೀರೋದ್ರು. ಈ ಪಾಯಿಂಟಲ್ಲಿ ಹಾಕ್ಸಿದ್ದೀವಿ. ಇಲ್ಲಿ ಒಂದು ನಮ್ಮ ಅಜ್ಜಿಗೆ ಒಂಥರ ಗೋಪುರ ಥರ ಮಾಡಿಸ್ಬೇಕು ಅಂತ ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ. ಬಟ್ ನನ್ನ ಹತ್ರ ಇದ್ದಿದ್ದು ಸ್ಮಾಲ್ ಅಮೌಂಟು, ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಈಗಿಲ್ಲ ಅಂದರೆ ಮುಂದೊಂದು ದಿನ ಮಾಡೇ ಮಾಡ್ತೀನಿ, ಒಟ್ಟಲ್ಲಿ ಮಾಡ್ತೀನಿ. ಇದಾಗಿತ್ತು ಜಸ್ಟ್ ಒಂದು ನಮ್ಮ ಪ್ರಾಜೆಕ್ಟ್ನ, ನನ್ನ ಆಸೆನ, ಎಕ್ಸ್ಪ್ರೆಸ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ಮೇಯ್ನ್ ಏಮ್ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ಇವಾಗ ಏನು ನೋಡ್ತಾ ಇದ್ರೆ ಇನ್ಕಂಪ್ಲೀಟ್ ಮನೆ. ಇದು ನಮ್ಮ ಚಿಕ್ಕಪ್ಪಂದು. ಇಲ್ಲಿ ತಳೋದೆ ಹಾಕಿದ್ದೀವಲ್ಲ, ನಮ್ಮ ತಂದೆ ಹಾಕೋರೆ. ಅರ್ಧಕ್ಕೆ ನಿಂತಿದೆ. ಗೊತ್ತಲ್ಲ, ಫೈನಾನ್ಷಿಯಲ್ ಇಶ್ಯೂ ಮತ್ತು ಫ್ಯಾಮಿಲಿ ಇಶ್ಯೂ. ನಮಗೆ 2 ಹಾಕ್ಕೊಂಡು ಬಕ್ ಅಂತ ಹಾಕ್ಕೊಂತೀವಿ. ಗುಮ್ತೈತೆ. ಆ ಕಡೆ ಜಮೀನ್ದು ಬೇರೆನೇ ಕತೆ ಇದೆ. ಅದೀಗ ಸದ್ಯಕ್ಕೆ ಬೇಡ ನನ್ನ ಪ್ರಕಾರ. ಒಂದೊಂದು ದಿನ ಯಾವಾಗಾರು ಹೇಳ್ತೀನಿ ಬ್ರೀಫಾಗಿ. ನಮ್ಮ ಅಜ್ಜಿ ಲಾಸ್ಟ್ ಇಯರ್ ಇರೋವರೆಗೂ ಇದೊಂದು ಲೆವೆಲ್ಗಿತ್ತು ಮನೆ. ಅಕ್ಕಪಕ್ಕ ಗಿಡಗಳೆಲ್ಲ. ಈಗ ಸ್ವಲ್ಪ ಶುಂಠ ಬಿಡಿದೆ. ನೋಡೋಣ, ತಾಯಿ ಕಬ್ಬಳಮ್ಮ ರಾಯರ ಆಶೀರ್ವಾದ ಇನ್ನೂ ಜಾಸ್ತಿ ಸಿಕ್ಕಿದ್ರೆ ನಾನೇನು ಇವಾಗ ಹೇಳಿದ್ನೋ ಅಷ್ಟು ಟಾಸ್ಕ್ಗಳನ್ನ ಅಚೀವ್ ಮಾಡೋಕೆ ಹೋಗ್ತೀನಿ. ಇಲ್ಲಿ ಒಂದು ಫಾರ್ಮ್ ಹೌಸ್ ಥರ ಮಾಡ್ಬೇಕು. ನಾನು ಈ ಜಾಗನ ಫಾರ್ಮ್ ಹೌಸ್ ಥರ ಮಾಡಬೇಕು. ಇಲ್ಲಿಂದ ಡೌನ್ವರೆಗೂ ನಾನು ತೊಗೊಬೇಕು. ಇಲ್ಲಿ ಒಂದು ಮನೆ ಕಟ್ಸ್ಬೇಕು. ನಮ್ಮ ತಾಯಿಗೋಸ್ಕರ ಮನೆ ಕಟ್ಸ್ಬೇಕು. ಇದು ನನಗೋಸ್ಕರ ಅಲ್ಲ. ನಾನು ಬಿಡ್ರಿ, ನಾನು ಹಿಂಗೆ ಟ್ರಾವೆಲ್ ಮಾಡ್ಕೊಂಡಿರ್ತೀನಿ ಸಾಯೋವರೆಗೂ. ನನ್ನ ತಾಯಿಗೋಸ್ಕರ ಮನೆ ಕಟ್ಸ್ಬೇಕು. ನಾನು ಆಲ್ಮೋಸ್ಟು ನನ್ನ ತಮ್ಮಂದಿರ ಜೊತೆ ಇರಬೇಕು ಅಂತ ಅನ್ಕೊತೀನಿ. ನೋಡೋಣ, ಅವ್ರವ್ರ ಮೈಂಡ್ಸೆಟ್. ಮದುವೆ ಆದಮೇಲೆ ಎಂತಿದ್ದೀರಿ, ಯಾರ್ಯಾರು ಥರ ಇರ್ತಾರೋ ಏನು ಗೊತ್ತಿಲ್ಲ. ಇದು ನನ್ನ ತಮ್ಮ ರವಿ ಅನ್ನೋರ್ದು ಮನೆ, ನಮ್ಮ ಚಿಕ್ಕಪ್ಪ. ಇಲ್ಲಿ ನಾವು ಕಟ್ಸ್ಕೊಬೇಕು. ಟೈಮ್ ಕೂಡ ಬರ್ತಾ ಇಲ್ಲ. ಸ್ವಲ್ಪನೇ ಮಾಡ್ಕೊಂಡ್ರೆ ಬೆಟರ್ ನನ್ನ ಪ್ರಕಾರ. ಮನೆ ಕಟ್ಸ್ಕೊತಾರೆ ಏಕ್ದಮ್ ಕೈ ಹಾಕಿದ್ರೆ ಕೆಲಸ ಅದ್ಗೆಟ್ಬಿಡುತ್ತೆ. ನಮ್ಮ ಕೈಲಿ ಅಷ್ಟು ತಡೆಯೋಷ್ಟು ಶಕ್ತಿ ಈಗ ಕೊಟ್ಟಿಲ್ಲ ದೇವರು. ಹೇಗಿದೆ ಇದು ವೈಬ್ಸು, ಇದೇ ಮೇನ್ ರೋಡು, ಇದೇ ಜಾಗ. ಆಲ್ಮೋಸ್ಟು ಇಲ್ಲಿ ಒಂದು ರೈನ್ ಬಂದರೆ ನಮ್ಮ ಹೊಲದಲ್ಲೇ ಒಂದು ಕ್ಯಾಂಪ್ ಮಾಡ್ತೀನಿ. ನನಗಿಲ್ಲ ಆಸೆ ನೋಡಿ. ಈ ಪಾಯಿಂಟಲ್ಲೆಲ್ಲ ನಾನು ನಮ್ಮ ತಾತ ಎಲ್ಲ ಇದ್ದಾಗ ಇಲ್ಲೊಂದು ಚಿಕ್ಕದಾಗೆ ಇದೇ ಜಾಗದಲ್ಲಿ ತೊಳೆಯಿಂದ ಸ್ವಲ್ಪ ಆ ಕಡೆ ಅಂದ್ಕೊಳ್ಳಿ, ಚಿಕ್ಕದಾಗಿ ಗುಂಡಿ ಬಗ್ಬಿಟ್ಟು ಅದಕ್ಕೆ ನೀರು ತುಂಬಿಸ್ಬಿಟ್ಟು ಡ್ಯಾಮ್ ಥರ ಕಟ್ಕೊಂಡೆಲ್ಲ ಆಟ ಆಡ್ತಾ ಇದೆ. ಇಲ್ಲೆಲ್ಲ ನಂದು ಚಿಕ್ಕ ವಯಸ್ಸೆಲ್ಲ ಗಿಡಗಳು ಹಾಕೋದೆ ನನಗೆ ಅಭ್ಯಾಸ. ತೇಕು ಸೊಸೆ ಎಲ್ಲ ಬರ್ತಾಯಿತ್ತು, ಮಾವಿನ ಸೊಸೆ. ಈ ತಿಪ್ಪೆಗಳಲ್ಲಿ ಬಿಟ್ಟು ತಿನ್ ಬಿಸಾಕಿರೋದು ಮೊಳಕೆ ಹೊಡೆದು ಗಿಡ ಬಂದಿರುತ್ತೆ. ಅದನ್ನೆಲ್ಲ ಎತ್ಕೊಂಬರೋದು, ಗುಣಿ ತೊಡೋದು, ಊತ ಹಾಕೋದು. ನೀರು ಇದು ಅಲ್ಲಿ ಒಂದಷ್ಟು ಊರ ಹೋದ್ರೆ ಟ್ಯಾಂಕಿ ಇದೆ. ಟ್ಯಾಂಕಿಂದ ಬಿನ್ಗೆ ಎತ್ಕೊಂಬಂದು ಆಯ್ತಾಯಿದ್ದು. ಬಟ್ ಯಾವುದು ಉಳಿಲಿಲ್ಲ. ಈ ಮರನೂ ಅಷ್ಟೇ ಬೇರೆಯವ್ರು ಇತ್ಲಲ್ಲಿ ಬೆಳೆದಿತ್ತು, ತಂದು ಹಾಕಿದ್ದೆ. ನಮ್ಮಪ್ಪ ನೋಡ್ಕೊಂಡವ್ರೆ. ತೇಕು ಸೊಸೆ ಸುಮಾರಾಗಿ ಬಂದಿದೆ. ನೋಡೋಣ. ಇದು ಸ್ವಲ್ಪ ಈ ಲ್ಯಾಂಡು ಸ್ವಲ್ಪ ಕಿರಿಕಿರಿ ಇದೆ. ಸೊ ಇಲ್ಲಾಗಿಲ್ಲ ಅಂದರೆ ಈ ಪ್ಲೇಸಲ್ಲಿ ಮನೆ ಕಟ್ಸ್ಕೊಬೇಕು. ಸೊ KEB ಅವ್ರಿಗೆಲ್ಲ ತೆಗೆದು ಈ ಲೈನ್ ತೆಗಿಯೋಕ್ಕೆ ಕೇಳಬೇಕು. ಅದು ಸ್ವಲ್ಪ ತಲೆನೋವು. ಅವ್ರಿಗೂ ಸ್ವಲ್ಪ ಲಂಚ ಗಿಂಚ ಎಲ್ಲ ಕೊಡಬೇಕು ಆಗುತ್ತೆ.
ಯಾವಾಗ ಆಗುತ್ತೆ ಏನೂ ಗೊತ್ತಿಲ್ಲ. ಆದಷ್ಟು ಬೇಗ ನಮಗೂ ಮನೆ ಕಟ್ಟೋವಂಥ ಭಾಗ್ಯ ಸಿಗಲಿ, ದೇವ್ರು ಕೊಡಲಿ. ಇಷ್ಟಾಗಿತ್ತು ಇವತ್ತಿನ ಕತೆ. ಇಲ್ಲಿಗೆ ಈ ವ್ಲಾಗ್ ಎಂಡು. ನಮ್ಮ ತಂದೆ ಬಗ್ಗೆ ಹೇಳೋದಿದೆ. ಸದ್ಯಕ್ಕೆ ಇವಾಗ ನನಗೆ ಬೇರೆ ಕೆಲಸ ಇರೋದ್ರಿಂದ ಇಲ್ಲಿ ವ್ಲಾಗ್ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಡೈರೆಕ್ಟು ಹೋಗ್ತಾ ಇರ್ತೀನಿ ಬೆಂಗಳೂರಿಗೆ, ಕೆಲಸ ಇದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.